ಕಾಸರಗೋಡಿಂದ ಬೆಳಿಗ್ಗೆ 5:45ಕ್ಕೆ ಇರುವ ಪರಶುರಾಮ ಎಕ್ಸ್‌ಪ್ರೆಸ್‌ಗೆ ಹೋಗ್ತಿದ್ದೇನೆ ನಾನು. ಈಗ ಸಂಜೆ 7 ಗಂಟೆ ಆಯಿತು. ತಿರುವನಂತಪುರಕ್ಕೆ ಮುಟ್ಟಿದ್ದೆವು ನಾವೀಗ. ನಾವು ಯಾರಾದರೂ ನನ್ನ ಅಮ್ಮ, ನಮ್ಮ ಮಿಸ್ಸಸ್, ಮಗು, ನನ್ನ ಚಿಕ್ಕ ಮಗ, ಇಷ್ಟು ಜನ ನಾವಿದ್ದೇವೆ. ಈಗ ತುಂಬ ಮಳೆ ಈಗ. ಇದೀಗ ನೆಕ್ಸ್ಟ್ ಡೇದು ವಿಡಿಯೋ. ಅಂದರೆ ನಾವು ನಮಗೆ ನೈಟ್ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ, ಅಷ್ಟು ಸಹ ಮಳೆ ಇತ್ತು. ನಾವು ಒಂದು ಹೋಟೆಲ್ ರೂಮ್ ಮಾಡಿದೆವು. ಆಮೇಲೆ ಈಗ ನೆಕ್ಸ್ಟ್ ಡೇ ನಾವು ಈಗ ಬೆಳಿಗ್ಗೆ ಅಲ್ಲೊಂದು ಅನ್ನಪೂರ್ಣ ಹೋಟ್ಲು ಒಳ್ಳೆದುಂಟಾಯ್ತು, ಅಲ್ಲಿಂದ ಫುಡ್ ಅಲ್ಲ. ಅಲ್ಲಿಗೆ ನಾವು ಹೋಗಿ ಮತ್ತು ಮಸಾಲೆ ದೋಸೆ, ವಡೆ ಇದೆಲ್ಲ ನಾವು ಫುಡ್ ಮಾಡಿದೆವು. ನಾವು ಅಲ್ಲಿಂದ ಫುಡ್ಡೆಲ್ಲ ಮುಗಿಸಿ ಅನಂತ ಪದ್ಮನಾಭ ಕ್ಷೇತ್ರಕ್ಕೆ ಹೋದೆವು. ಅಲ್ಲಿನ ವ್ಯೂ ನೋಡುವ. ಅದು ಅನಂತ ಪದ್ಮನಾಭ ಕ್ಷೇತ್ರ ಅಂದರೆ ನಾವು ಹೋಟೆಲ್ ರೂಮ್ ಮಾಡಿದ ಹತ್ತಿರ ಬೇಗ ನಡೆದುಕೊಂಡು ಹೋಗ್ಬೋದು. ನಮಗೆ ಮತ್ತು ಅಷ್ಟೆಲ್ಲ ಆ ಊರಷ್ಟೆಲ್ಲ ಪರಿಚಯ ಇಲ್ಲಲ್ಲ, ಹಾಗೆ ನಾವು ಒಂದು ರಿಕ್ಷಾ ಮಾಡಿ ಹೋದದು. ಅಲ್ಲಿ ಅದರ ಎಂಟ್ರೆನ್ಸಲ್ಲೇ ಈಗ ಕೆರೆ ಉಂಟು. ಕೆರೆ ತುಂಬ ಚೆಂದ ಉಂಟು, ತುಂಬ ದೊಡ್ಡದದು ನೋಡಿ. ಅಲ್ಲಿ ಕೆರೆಯಲ್ಲಿ ಮಂಟಪ ಎಲ್ಲ ಉಂಟು. ಆಮೇಲೆ ನಾನೀಗ ಇದು ಸೆಕೆಂಡ್ ಟೈಮ್ ಬರೋದು ನಾನು ಅಲ್ಲಿಗೆ. ಈ ಮಕ್ಕಳು ಹಠ ಮಾಡೋದು ಟಾಯ್ಸ್ ಬೇಕು ಹೇಳಿ. ನಾವೊಂದು ಟಾಯ್ಸ್ ಅಂಗಡಿಗೆಲ್ಲ ನಾವು ಹೋಗ್ತಿದ್ದೆವು. ಅಲ್ಲಿ ಹೋಗುವಾಗ ಅಲ್ಲೇ ಅಷ್ಟು ಅಂದರೆ ನಾವು ಈ ಟಾಯ್ಸ್ ತೆಗೆಯೋದಲ್ಲ, ಅದನ್ನು ಹಿಡಿದು ನಡಿಬೇಕಲ್ಲ, ಅದಕ್ಕೋಸ್ಕರ ತೆಗಿಲಿಲ್ಲ. ಸ್ವಲ್ಪ ಪರ್ಚೇಸ್ ಮಾಡಿದೆವು ಅಷ್ಟೇ. ನೋಡಿ ಅಂತ ಇದೊಂದು ಗಣಪತಿ ಚೆಂದ ಉಂಟು. ಇದು ಹೋಮ್ ಮೇಡ್ ಗಣಪತಿ. ಅದಕ್ಕೆ ರೇಟ್ ಎಷ್ಟು ಗೊತ್ತುಂಟಾ? 50,000. ಇದು ಆಟಂಕಾಲ ಟೆಂಪಲ್ ಟಿವಂಡ್ರಮ್. ಅದಂದರೆ ನಮಗೆ ಹೆಚ್ಚೇನು ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಇದೀಗ ನೆಕ್ಸ್ಟ್ ಡೇ ನಾವಲ್ಲಿ ಟೀ ಎಲ್ಲ ಮುಗಿಸಿ, ಅಂದರೆ ಅಲ್ಲಿದು ಪುಟ್ಟು, ಕಡಲೆ ಹಾಗೆ ಕೆಲವುದೆಲ್ಲ ಐಟಮ್ಸ್ ಎಲ್ಲ ಇತ್ತು, ಅದೆಲ್ಲ ತಿಂದ್ವಿ ನಾವು. ಆಮೇಲೆ ನಾವು ಅಲ್ಲಿ ಬೋಟಿಂಗಿಗೆ ಹೋದೆವು ನಾವು. ಮತ್ತು ಅಲ್ಲಿಂದ ಡಾಕ್ಟರ್ ಲಕ್ಷ್ಮೀ ನಾಯರ್ ಮನೆಗೆ ಹೋದೆವು. ಅವರು ಯೂಟ್ಯೂಬರ್ ಅವರು, ನನಗೆ ತುಂಬ ಇಷ್ಟ ಅವರಂದರೆ. ಆಗ ಅವರಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ಮಾತನಾಡಿ ಮತ್ತೆ ನಾವು ಮುಂದುವರಿಸಿದೆವು. ಅಲ್ಲಿಂದ ನಾವು ನೇರ ಶಿವಕ್ಷೇತ್ರಕ್ಕೆ ಹೋದೆವು. ಆ ಶಿವಕ್ಷೇತ್ರ ಅಂದರೆ ಅದು ಶಿವಲಿಂಗ ಕಾಣ್ತದಲ್ಲ, ಅದರ ಒಳಗಡೆ ಆಗಿ ಹೋಗ್ಲಿಕ್ಕೆ ಆಗ್ತದೆ. ಅಂದರೆ ಒಬ್ಬರಿಗೆ ಟಿಕೆಟ್ 150 ರೂಪಾಯಿ. ಅದು ತುಂಬ ಚೆಂದ ಉಂಟಾಯ್ತು. ಅದರ ಒಳಗಿನ ವ್ಯೂ ಅಲ್ಲ, ಒಮ್ಮೆಲ್ಲರೊಮ್ಮೆ ಹೋಗಿ ನೋಡಿ ಆಯಿತಾ, ಅದು ಖುಷಿ ಆಗ್ತದೆ ನೋಡುವಾಗ. ಇದು ಸಹ ಶಿವ ದೇವಸ್ಥಾನವೇ. ಇದು ಬೀಚಿನ ಸೈಡ್ ಇರೋದು. ನಾವು ಹೋಗುವಾಗ ಕ್ಲೋಸ್ ಆಗಿತ್ತು, ನಮಗೆ ಅದು ಒಳಗೆ ದೇವರು ನೋಡಲಿಕ್ಕೆಲ್ಲ ಸಿಕ್ಕಲಿಲ್ಲ. ಆಮೇಲೆ ಇಲ್ಲಿ ನಾವು ನಮ್ಮ ಕರ್ನಾಟಕದಲ್ಲಿ ಮುರುಡೇಶ್ವರ ಇದ್ದ ಹಾಗೆ ಒಂದು ಸ್ಟ್ಯಾಚು ಎಲ್ಲ ಉಂಟು. ಅಷ್ಟು ದೊಡ್ಡದಲ್ಲ, ಆದರೆ ಚೆಂದ ಉಂಟು. ವ್ಯೂ ನೋಡ್ಲಿಕ್ಕೆ ಮಾತ್ರ ತುಂಬ ಚೆಂದ ಉಂಟು. ಬೀಚಿನ ಸೈಡ್ ಆಗುವಾಗ ತುಂಬ ಖುಷಿ ಆಯಿತು ಅಲ್ಲೆಲ್ಲ ನೋಡುವಾಗ. ಅಲ್ಲಿಂದ ನಾವು ನೇರ ಕೋವಳ ಬೀಚಿಗೆ ಹೋದೆವು. ಅಲ್ಲಿ ನಾವು ನೀರೆಲ್ಲ ಆಟ ಆಡಲಿಲ್ಲ. ಅಲ್ಲಿಂದ ನಾವು ಅಂದರೆ ಮಧ್ಯಾಹ್ನ ಊಟ ಮಾಡಲಿಲ್ಲ ನಾವು, ಹಾಗೆ ಹೋಟೆಲಿಗೆ ಹೋದೆವು ನಾವು. ಇದು ತಿರುವನಂತಪುರ ಚಾಳ ಮಾರ್ಕೆಟ್ ನೋಡಿ. ದೊಡ್ಡ ಮಾರ್ಕೆಟ್. ನಮಗೆ ತುಂಬ ಆಚೆಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ, ತುಂಬ ಬಿಸಿಲಪ್ಪ ಅಲ್ಲಿ, ನಮಗೆ ಆಗೋದೇ ಇಲ್ಲ ಹೋಗಲಿಕ್ಕೆ. ಆದರೂ ಸ್ವಲ್ಪ ನಾವು ನೋಡಿದೆವು, ಶಾಪಿಂಗ್ ಮಾಡಿದೆವು. ಇದೊಂದು ಫ್ಯಾನ್ಸಿ ಸೆಂಟ್ರ್. ಇದು ಒಳ್ಳೆದುಂಟು ಫ್ಯಾನ್ಸಿ. ನಾನೇನು ತಗೊಳ್ಳಿಲ್ಲ. ಇದು ನೋಡಿ ಅಂತೆ, ಅಲ್ಲಿ ಸ್ಕೂಟಿ ಬೈಕಿನ ಮೇಲೆಲ್ಲ ಸೇಲಿಗೆ ಹಾಕಿದ್ದಾರೆ. ಟೇಬಲ್ ಶೀಟ್ ಇದು ಚೆಂದ ಉಂಟು, ನೋಡ್ಲಿಕ್ಕೆ ಚೆಂದ ಉಂಟು. ಒಂದು ಶೀಟಿಗೆ 150 ರೂಪಾಯಿ. ನಾನು ತಗೊಳ್ಳಿಲ್ಲ, ಚೆಂದ ಉಂಟು ನೋಡ್ಲಿಕ್ಕೆ ಮಾತ್ರ. ಮತ್ತು ನಾವು ತುಂಬ ಬಿಸಿಲಾಗಿದ್ದರಿಂದ ತುಂಬ ಮುಂದೆ ಹೋಗಲ್ಲ. ಅದರ ಒಳಗೆಲ್ಲ ಹೋಗುವಾಗ ಒಳ್ಳೆದೆಲ್ಲ ಉಂಟಂತೆ ಶಾಪಿಂಗಿಗೆಲ್ಲ. ನಾವು ಕೆಲವ್ರ ಕೇಳಿದೆವು ಅಲ್ಲಿ. ನೋಡಿ ಅಂತ ಇದೆಲ್ಲ ಚೆಂದ ವೈಟ್ ಕಲರಲ್ಲಿ. ಮತ್ತು ಇದು ದ್ರಾಕ್ಷಿ ಕೆಜಿಗೆ 75 ರೂಪಾಯಿ. ಮಾವಿನ ಹಣ್ಣು ಕೆಜಿಗೆ 70 ರೂಪಾಯಿ. ಅಲ್ಲಿ ಮಾರ್ಕೆಟ್ ಅಲ್ಲ, ಸ್ವಲ್ಪ ಕಡಿಮೆ ಉಂಟು ನೋಡಿ. ಆಮೇಲೆ ನಾವು ಸಾಕು ಅಂತ ಆಯಿತು ನಮಗೆ. ಮತ್ತು ನಾವು ಒಂದು ರಿಕ್ಷಾ ಮಾಡಿ ಸೀದಾ ಪುನಃ ನಾವು ನಮ್ಮ ರೂಮಿಗೆ ಬಂದೆವು. ತಮ್ಮ ಬರಲಿಲ್ಲ, ಅವನು ರೂಮಿಗೆ ಹೋಗಿ ಆಗಿದೆ. ಇದು ಗಣಪತಿ ಟೆಂಪಲ್. ಇದು ಟೌನಲ್ಲೇ ಇರೋದು, ತಿರುವನಂತಪುರ ಟೌನಲ್ಲೇ ಇರೋದು. ನಾವು ಅಲ್ಲಿ ಅದರೊಳಗೆ ಹೋಗಲಿಲ್ಲ ನಾವು.
ಅಲ್ಲೆಲ್ಲ ತುಂಬ ಟ್ರಾಫಿಕ್ ಉಂಟು, ಹಾಗೆ ಹೋಗ್ಲಿಕ್ಕೆ ಆಗಲಿಲ್ಲ ನನಗೆ. ಇದು ಪೋತಿಸ್ ಹತ್ರವೇ ನಾವು ರೂಮ್ ಮಾಡಿದ್ದು. ನೋಡಿ ಪೋತಿಸ್ನ ಒಳಗಡೆ ಆಗಿ ಇದು ಪೋತಿಸ್ ಪಾರ್ಕಿಂಗ್. ಆಮೇಲೆ ಇಲ್ಲಿ ಪಾರ್ಕಿಂಗ್ ಹತ್ತಿರ ನಾವು ರೂಮ್ ಮಾಡಿದ್ದು. ಒಳ್ಳೆದುಂಟು ರೂಮ್, ಇದು ಸೌಕರ್ಯ ಎಲ್ಲ ಒಳ್ಳೆದುಂಟು ರೂಮಲ್ಲಿ. ನೋಡಿ ನಾವು ಮಾಡಿದ ರೂಮ್ ಬಂದು ಮುಟ್ಟಿತು. ಈಗ ನಾವು ಅಲ್ಲಿಂದ ನಾವೀಗ ಊರಿಗೆ ಹೊರಡ್ತಾ ಇದ್ದೇವೆ. ಆಯಿತು, ಟೈಮು 3:30 ಗಂಟೆ ಆಯಿತು. 4 ಗಂಟೆಗೆ ವಂದೇ ಭಾರತನ ಟ್ರೈನು 4:05 ಕರೆಕ್ಟ್ 4:05 ಬಿಡ್ತದಂತೆ. ಹಾಗೆ ನಾವು ಫುಡ್ಡೆಲ್ಲ ಮಾಡಲಿಲ್ಲ, ಫುಡ್ ಮಾಡುವಂತ ಇದ್ದೆವು. ಮತ್ತು ಫುಡ್ ಮಾಡುವಾಗ ಹೋಟೆಲಿಗೆಲ್ಲ ಹೋಗಿ ಮತ್ತು ಅಲ್ಲಿಂದ ತಿಂದಲಾಗುವ ಟ್ರೈನ್ ಬಿಟ್ಟು ಹೋಗ್ಬೋದು. ಅದಕ್ಕೋಸ್ಕರ ನಾವು ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೇವೆ ಈಗ ರೈಲ್ವೆ ಸ್ಟೇಷನ್ನಿಗೆ. ಅಂದರೆ ಅಲ್ಲಿಂದ ನಮಗೆ ಎಂಥ ಸಹ ಒಂದು ಆಟೋ ರಿಕ್ಷಾ ಎಂಥ ಸಹ ಸಿಕ್ಕಿಲ್ಲ, ಸ್ವಲ್ಪ ನಡೆದೆವು ಮುಂದೆಗೆ. ಅಂದರೆ ಈಗ ನೋಡಿ ರೈಲ್ವೆ ಸ್ಟೇಷನಿಗೆ ಮುಟ್ಟಿದ್ದೆವು ನಾವು. ಒಂದು ರಿಕ್ಷಾ ಮಾಡಿ ರೈಲ್ವೆ ಸ್ಟೇಷನಿಗೆ ಹೋಗಿ ಈಗ ರೈಲ್ವೆ ಸ್ಟೇಷನಿಂದ ಇಳಿತಾ ಇದ್ದೇವೆ ಸ್ಟೆಪ್ ಹತ್ತಿ. ಈಗ ನಾವು ಫಸ್ಟ್ ಪ್ಲ್ಯಾಟ್ಫಾರ್ಮಿಗೆ ಹೋಗ್ತಾ ಇದ್ದೇವೆ. ಅಲ್ಲಿ ಸ್ವಲ್ಪ ನಾವು ನಡೆದೆವು, ಯಾಕಂದರೆ ನಾವು ಹೋಗುವಾಗ ಅಲ್ಲಿ ರೆಡಿ ಆಗಿದೆ, ಟ್ರೈನ್ ರೆಡಿ ಆಗಿದೆ. ಅದು ನಾವು ಲಗೇಜ್ ಎಲ್ಲ ಒಂದು ಸೈಡ್ ಇಟ್ಟು ಸ್ವಲ್ಪ ಮುಂದೆ ನಡೆದೆವು, ಅಲ್ಲಿ ಹೋಗಿ ಕೇಳಿಕೊಂಡು ಬರುವ ಅಂತ ಹೇಳಿ. ಅಂದರೆ ನಿಂತಿದೆ ವಂದೇ ಭಾರತ, ನೋಡಿ ನಿಂತಿದೆ ಅಲ್ಲಿ. ನಡೀತಾ ಇದ್ದೇನೆ, ಎಲ್ಲಾದರೂ ಉಂಟಂತ ನೋಡಿ ಅವ್ರ ಹತ್ರ ತಿಳಿಯುವ ಇನ್ಫಾರ್ಮೇಷನ್ ಎಲ್ಲಿ ಅಂತ ತಿಳಿಯುವ ಅಂತ. ಮತ್ತು ಸಿಕ್ಕಿತು ಲಾಸ್ಟಿಗೆ. ನಮ್ಮ ಕಂಪಾರ್ಟ್ಮೆಂಟ್ ಸಿಕ್ಕಿದೆ. ಯಾವುದು C3 ನಮ್ಮ ಕಂಪಾರ್ಟ್ಮೆಂಟ್. ನಾವೀಗ ಸೀಟೆಲ್ಲ ಹುಡುಕಿದೆವು. ಅದರ ಒಳಗೆ ಸಹ ಸುಮಾರು ನಡಿಬೇಕು, ಅಂದರೆ ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಆ ಥರ ಎಲ್ಲ ಇಲ್ಲ. ಈಗ ನೋಡಿ ನನ್ನ ಸೀಟ್ ರೆಡಿಯಾಗಿದೆ ಅಲ್ಲಿ. ಅದೇ ನಾವು ಹೋಗಿ ಕೂತ್ಕೊಳ್ಳುವಾಗ ಒಂದು ಬಾಟ್ಲು ನೀರಿತ್ತು, ಬಿಸ್ಲರಿ ಇತ್ತು, ಆಮೇಲೆ ನ್ಯೂಸ್ ಪೇಪರ್ ಎಲ್ಲ ರೆಡಿಯಾಗಿದೆ. ಈಗ ನೋಡಿ ಕರೆಕ್ಟ್ 4:05 ವಂದೇ ಭಾರತ ಟ್ರೈನು ತ್ರಿವೆಂದ್ರಮಿಂದ ಹೊರಡಿತು. ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ. ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬರ, ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಗೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ.
ಆಯಿತು ನೋಡಿ, ನಮ್ಮ ಊರಿಗೆ ಕಾಸರಗೋಡಿಗೆ ಟ್ರೈನ್ ತಲುಪಿತು. ಜೋರು ಮಳೆ ಆಯಿತಾ, ಹೇಗೆ ಹೋಗಬೇಕು ಎಂತ ಸಹ ಗೊತ್ತಿಲ್ಲ. ನೋಡಿ ಮಳೆ ನೋಡಿ ಅಂತೆ. ಅಂದರೆ ನನ್ನ ಹಸ್ಬೆಂಡ್ ಮಗ ಎಲ್ಲ ಬಂದಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ರಾತ್ರಿ 11:30 ಗಂಟೆ ಆಯಿತು, ಬಂದಿದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮನ್ನು. ಅಂದರೆ ಅವರು ಹೊರಗಿದ್ದಾರೆ. ನಮ್ಮ ಹತ್ರ ಕೊಡೆ ಎಲ್ಲ ಬ್ಯಾಗ್ ಒಳಗೆ ಸಹ ಆಗಿದೆ. ಎಂತ ಮಾಡಬೇಕಂತ ಗೊತ್ತಿಲ್ಲ. 5 ನಿಮಿಷ ನಿಂತೆವು ನಾವು. ಟಾಟಾ, ಬಾಯ್ ಬಾಯ್.